ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಗಳಲ್ಲೂ ಒಂದು ಅಂತ ಹೇಳಲಾಗುವಂತ ಕೆಪಿಎಸ್ಸಿ ನಡೆಸಿದೆ. ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಫಲಿತಾಂಶಗಳಿಂದ ದೊಡ್ಡ ವಿವಾದದ ಕೇಂದ್ರವಾಗಿದೆ. ಒಂದೇ ಪರೀಕ್ಷಾ ಕೇಂದ್ರದಿಂದ ಹಲವು ಅಭ್ಯರ್ಥಿಗಳು ಆಯ್ಕೆಯಾಗಿರುವಂತಹ ಆರೋಪ ಕೇಳಿಬಂದಿದ್ದು, ಇದು ಆಯ್ಕೆಯ ಪಾರದರ್ಶಕತೆಯ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದೆ. ಸೊ ಇದರಿಂದ ಆಯ್ಕೆಗೊಂಡಿರುವಂತಹ ವಿದ್ಯಾರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ಇನ್ನೊಂದ್ ಕಡೆ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋ ಅಭಿಪ್ರಾಯವೂ ಕೇಳಿಬಂದಿದೆ. ಹಾಗಾದ್ರೆ ಈ ಆರೋಪಗಳ ಹಿಂದೆ ನಿಜವಾಗ್ಲೂ ಏನಿದೆ? ಕೆಪಿಎಸ್ಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನಾದ್ರೂ ಅಕ್ರಮ ನಡೆದಿದ್ಯಾ ಅಥವಾ ಇದು ಕೇವಲ ಅನುಮಾನಗಳ ವಿರುದ್ಧ ಎದ್ದಿರುವಂತಹ ವಿವಾದನ? ಸೊ ಈ ಬಗ್ಗೆ ಇವತ್ತಿನ ಈ ಮುಖಾಮುಖಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿರುವ ಕಾಂತಕುಮಾರ್ ಅವರಿದ್ದಾರೆ. ನಮಸ್ತೆ, ಚರ್ಚೆಗೆ ಸ್ವಾಗತ. ಮೇಡಮ್ ನಮಸ್ತೆ. ಹಾಗೇನೆ ಆಸ್ಪಿರೆಂಟ್ ಆಗಿರುವಂತಹ ವರುಣ್ ಅವರು ಸಹ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ ಕಾಂತಕುಮಾರ್ ಅವರೇ, ಪ್ರಶ್ನೆ ಇವತ್ತಿನ ಚರ್ಚೆಯನ್ನು ನಾನು ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಈ ಕೆಎಸ್ ಫಲಿತಾಂಶದಲ್ಲಿ ಒಂದಿಷ್ಟು ಅಕ್ರಮಗಳು ನಡೆದಿದೆ ಅಥವಾ ಅನ್ಯಾಯ ಆಗಿದೆ ಅಂತ ಹೇಗೆ ಕಂಡು ಬಂತು? ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ? ಮೇಡಮ್ ಒಂದಿಷ್ಟು ಅಲ್ಲ, ಇದು ಕಂಪ್ಲೀಟ್ 384ಕ್ಕೆ 384 ಪೋಸ್ಟ್ ಇವರು ಸೇಲ್ ಮಾಡಿರೋದೆ. ಯಾಕೆಂದ್ರೆ ಬರೀ ಒಂದೇ ಕೊಠಡಿಯಲ್ಲಿ ಬರೀ 10-15 ಜನ ಸೆಲೆಕ್ಟ್ ಆಗಿರೋಂಥದ್ದಲ್ಲ, ಸುಮಾರು 4-5 ಕೊಠಡಿಯಲ್ಲಿ ಒಂದೇ ಕಂಟಿನ್ಯೂಸ್ ಆಗಿ ಸೀರೀಸ್ ಇದೆ. 10-15 ಜನದ್ದು ಸೀರೀಸ್ ಇದೆ. 10 ಜನದ್ದು 4 ಕೊಠಡಿಯಲ್ಲಿ. ಅಂದ್ರೆ ಇವರು ಕೆಪಿಎಸ್ಸಿ ಅವರು, ಈಗ ಕೆಪಿಎಸ್ಸಿ ಸೆಕ್ರೆಟರಿ ಜ್ಯೋತಿ ಮೇಡಮ್ ಏನ್ ಬಂದಿದ್ದಾರೆ, ಇವಾಗ 1-2 ತಿಂಗಳಾಗಿದೆ. ಅವ್ರ ಇದ್ರ ಬಗ್ಗೆ ತನಿಖೆ ಮಾಡಲ್ಲ, ನಾವು ನೋಡಲ್ಲ, ಮೇಲ್ನೋಟಕ್ಕೆ ಏನು ಕಾಣಿಸ್ತಿಲ್ಲ ಅಂತ ಅಂದ್ರೆ, ಮತ್ತೆ ಅವರಿಗೆ ಈಗ ತನಿಖೆ ಮಾಡೋದಕ್ಕೆ ಅವ್ರೇನಾದ್ರು ಮಾಡ್ತೀನಿ ಅಂತಂದ್ರು ಕೆಪಿಎಸ್ಸಿ ಮೆಂಬರ್ಸ್ ಏನಿದ್ದಾರೆ, ಕಮಿಟಿ ಏನಿದೆ ಕೆಪಿಎಸ್ಸಿ ಅವರು ಇದನ್ನ ವೆರಿ ನೆಕ್ಸ್ಟ್ ಡೇನೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಯಾಕೆಂದ್ರೆ ಅಷ್ಟು ಒತ್ತಡ ಇದೆ ಅವ್ರ ಮೇಲೆ. ಯಾವೊಂದು ಅಧಿಕಾರಿಗೂ ಇದು ಪ್ರಾಮಾಣಿಕವಾಗಿ ಅಂತಾರ. ಮೇಡಮ್ ಈಗ ಕರ್ನಾಟಕದ ಏನು ಒಂದು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಏನು ವರದಿ ಕೊಡಿ ಅಂತ ಹೇಳಿದಾರೆ. ಇದು ವರದಿ ಯಾರ ಅವರು ಕೆಪಿಎಸ್ಸಿ ಅವರೇ ತಪ್ಪು ಮಾಡಿರೋದು. ಕೆಪಿಎಸ್ಸಿ ಅವ್ರನ್ನೇ ವರದಿ ಕೊಡಿ ಅಂತಂದ್ರೆ ಅವ್ರೇನಾದ್ರು ತಪ್ಪು ಮಾಡಿದೀನಿ ಅಂತ ಅಕ್ಸೆಪ್ಟ್ ಮಾಡ್ತಾರಾ? ಇವರು ಸಪರೇಟ್ ಒಂದು ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಅಥವಾ ಎವಿಡೆನ್ಸ್ ಏನಿದೆ? ಮೇಡಮ್ ಈಗ ಒಂದು ಮರ್ಡರ್ ಆಗಿರುತ್ತೆ, ಆ ಮರ್ಡರ್ ಆಗಿದೆ ಅಂತಂದ್ರೆ ಅವ್ರನ್ನ ಎನ್ಕ್ವೈರಿ ಮಾಡಿದಾಗೆ ಯಾರು ಮರ್ಡರ್ ಆಗಿದ್ದಾರೆ ಅಂತ ಅದ್ರ ಮೇಲೆ ತನಿಖೆ ಮಾಡಿದಾಗೆ ಗೊತ್ತಾಗುತ್ತೆ. ಈಗ ಡೈರೆಕ್ಟ್ ಯಾರು ಸತ್ತಿದಾನೆ ಅವ್ರ ಮತ್ತೆ ಯಾರಾದ್ರೂ ಹುಡುಕೊಂಬಂದು ಯಾರು ಸಾಯಿಸಿದಾನೆ ಅವ್ರನ್ನ ಹುಡ್ಕೊಂಬಂದ್ ಕೊಡಕ್ಕಾಗುತ್ತಾ ಇವನೇ ಸಾಯಿಸಿರೋದು ಅಂತೇಳಿ? ಇಲ್ಲ ಒಂದ್ ಕಳ್ತನ ಆಗಿರುತ್ತೆ, ಇಲ್ಲ ಏನೋ ಒಂದ್ ಆಗಿರುತ್ತೆ, ಕಳ್ತನ ಆಗಿತ್ತಂತ ಅಂದಾಗ ಕಳ್ತನ ಮಾಡಿರೋ ಗೊತ್ತಿತ್ತಂದ್ರೆ ಮನೆಯವ್ರು ಕಳ್ತನ ಆಗಿದೆ ಅಂತ ಯಾರು ಕಂಪ್ಲೇಂಟ್ ಕೊಡ್ತಾರೆ? ಕಳ್ತನ ಕಳ್ಳತನ ಆಗಿರ್ಬೇಕಲ್ವಾ? ಕಳ್ಳನ್ ಹಿಡಿಲಿಕ್ಕೆ ಕಳ್ಳತನ ಆಗಿದೆ ಅನ್ನೋದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಇಲ್ಲಿ ಏನಾಗಿದೆ ಅಂತ ಇದಕ್ಕಿಂತ ಇನ್ನೇನ್ ಪ್ರೂಫ್ ಬೇಕು? ಕಂಟಿನ್ಯೂಸ್ ಆಗಿ ಒಂದೇ ರೂಮ್ಸ್ ಅಲ್ಲಿ 10-15 ಜನ ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಲಿಸ್ಟ್ ಇದ್ದಾರೆ, ಮತ್ತೆ ಯಾರು ಕೆಪಿಎಸ್ಸಿ ಮೆಂಬರ್ಸ್, ಕೆಪಿಎಸ್ಸಿ ಅಧಿಕಾರಿಗಳು ಯಾರು ಇದಾರೆ ಕೆಪಿಎಸ್ಸಿ ಅಲ್ಲಿ ಅಂತವ್ರು ಅದೇ ಊರಲ್ಲಿ ಇರೋಂತ ಕ್ಯಾಂಡಿಡೇಟ್ಸ್ ಇದಾರೆ. ಅದ್ ಹೆಂಗೆ ಸಾಧ್ಯ? ಒಂದೇ ಮನೆಯಲ್ಲಿ 2-3 ಜನ, ಅದ್ ಹೆಂಗೆ ಸಾಧ್ಯ? ಒಂದೇ ಲಿಸ್ಟ್ ಅಲ್ಲಿ ಒಂದೇ ಕಂಟಿನ್ಯೂಸ್ ಅಲ್ಲ, ಜಸ್ಟ್ ಒಂದು ಈಗ ಸೋಷಿಯಲ್ ಆಗಿ ಒಂದ್ ಕ್ವಶನ್ಸ್ ಬರ್ತಾವ, ಅವ್ರು ಪ್ರತಿಭಾವಂತರಾಗಿರ್ಬಹುದು, ಓದಿ ಪಾಸ್ ಆಗಿರ್ಬಹುದು, ಈ ಒಂದ್ ಪ್ರಶ್ನೆ ಬರುತ್ತೆ. ಪ್ರತಿಭಾವಂತರು ಕೆಎ ಎಕ್ಸಾಮ್ಸ್ ನಡೆದಾಗ ಅದ್ರಲ್ಲಿ ಯಾಕೆ ಪ್ರತಿಭಾವಂತರು ಇರಲ್ಲ? ಅದ್ರಲ್ಲಿ ಯಾಕೆ 20-30 ಮಾರ್ಕ್ಸ್ ತಗೊಂತಾರೆ? ಇದ್ರಲ್ಲಿ ಔಟ್ ಆಫ್ 80% ತಗೊಂತಾರೆ, ಇದ್ರಲ್ಲಿ 20% ತಗೊಂತಾರೆ ಮೇಡಮ್. ಅದು ಗ್ರೂಪ್ ಸಿ ಸಿಲೆಬಸ್, ಅದ್ರಲ್ಲಿ 20% ತಗೊಳಕ್ ಆಗಲ್ಲ, ಇದ್ರಲ್ಲಿ 20% ತಗೊಂತಾರ ಅಂತಂದ್ರೆ ಅದ್ ಹೆಂಗ್ ಪ್ರತಿಭಾವಂತರು? ಅದ್ರಲ್ಲಿ ಇಲ್ದಿದ್ದು ಕ್ವಶನ್, ಅದ್ರಲ್ಲಿ ಇಲ್ದಿದ್ದ ಕಾಂಪಿಟೇಷನ್ ಇದ್ರಲ್ಲಿ ಇರುತ್ತಾ? ಕೆಪಿಎಸ್ಸಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಇಲ್ಲಿ ಟಫ್ ಇರುತ್ತೆ ಕ್ವಶನ್ ಪೇಪರ್. ಕೆಎದಲ್ಲಿ ಸ್ವಲ್ಪ ಈಸಿ ಇರುತ್ತೆ, ಅದ್ರಲ್ಲೇ ಅವ್ರು ಮಾರ್ಕ್ಸ್ ತಗೊಳಕ್ ಆಗಿಲ್ಲ ಅಂತಂದ್ರೆ ಇದ್ರಲ್ಲಿ ತಗೊಂಡಿದಾರೆ ಅಂತಂದ್ರೆ ಅದು ಪ್ರೂವ್ ಮಾಡ್ಬೇಕಲ್ಲ, ತನಿಖೆ ಮಾಡಿದ್ರೇನೆ ಅಲ್ವಾ ಅದು ಗೊತ್ತಾಗೋದು. ಇಷ್ಟು ಪರ್ಸೆಂಟ್ ಅಲ್ಲಿ ತಗೊಂಡಿದ್ದಾರೆ, ಇಷ್ಟು ಪರ್ಸೆಂಟ್ ಮಾರ್ಕ್ಸ್ ಇಲ್ಲಿ ತಗೊಂಡಿದ್ದಾರೆ ಅಂತಂದ್ರೆ, ಮತ್ತೆ ಇವ್ರು ತನಿಖೆನೆ ಮಾಡ್ದಿರಾ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಹೆಂಗ್ ಗೊತ್ತಾಗುತ್ತಿದ್ದು? ಇದಕ್ಕಿಂತ ಎವಿಡೆನ್ಸ್ ಪ್ರೂಫ್ ಏನ್ ಬೇಕು ಹೇಳಿ ಮೇಡಮ್? ಇಷ್ಟು ಜನ ಇಡೀ ರಾಜ್ಯದಲ್ಲಿರೋ ಎಲ್ಲ ವ್ಯಕ್ತಿಗಳು ಒತ್ತಡ ಇರ್ತಿದ್ದಾರೆ, ಕೆಪಿಎಸ್ಸಿ ಮಾಡ್ತಾರಂತ ಒಂದು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಇದೆ ಅಂತ ಹೇಳಿ. ಇವ್ರು ಮಾತ್ರ ಕೆಪಿಎಸ್ಸಿ ಯಾರಾದ್ರೂ ಒಪ್ಕೊಂತಾರ ಮೇಡಮ್? ಯಾರು ಒಪ್ಕೊಳಲ್ಲ. ಇದನ್ನ ತನಿಖೆ ಮಾಡಿದ್ರೆ ಗೊತ್ತಾಗೋದು. ಈಗ ಹೈಕೋರ್ಟ್ ಜಡ್ಜ್ ಮುಖಾಂತರ ಕೊಟ್ಟಿದೆ ಅಂತ ಬಂದಿದೆ ಅಲ್ಲ, ಏನೂ ಅಕ್ರಮ ನಡೆದಿಲ್ಲ, ತನಿಖೆ ಅಗತ್ಯ ಇಲ್ಲ ಅಂತ. ಅವರು ತನಿಖೆನೆ ಮಾಡಿಲ್ಲ ಮೇಡಮ್. ಇವರು ಒಂದು ಲಿಸ್ಟ್ ಬಿಡ್ಬೇಕು, ಒಂದು ಆನ್ಸರ್ ಕೀ ಬಿಡ್ಬೇಕಂತಂದ್ರೆ ತಿಂಗ್ಳಾನ್ಗಟ್ಲೆ ಮಾಡ್ತಾರೆ. ಇವಾಗ ನೆನ್ನೆ ಬಿಟ್ಟಿರೋ ಲಿಸ್ಟ್, ನೆನ್ನೆ ಮಾಡ್ಕೊಟ್ಟಿರೋ ಇದು ಅಷ್ಟು ಸುಮಾರು 4-5 ಕೊಠಡಿಲಿ 20 ಜನ ಇದಾರೆ.
ಅದ್ರನ್ನೆಲ್ಲ ಕ್ರಾಸ್ ವೆರಿ ಮಾಡಿ ಯಾರ್ಯಾರು ಇದಾರೆ, ಏನೇನು, ಎಷ್ಟ್ ಜನ ಇನ್ವಾಲ್ವ್ಮೆಂಟ್ ಇದಾರೆ ಅದನ್ನೆಲ್ಲ ಕೊಟ್ಟಿರೋದಂತ. ಈಗ ಲಾಸ್ಟ್ ಟೈಮ್ ಮೇನ್ಸ್ ನಡೆಸ್ಬೇಕಾದ್ರೆ 2 ಬಂಡಲ್ ಇವರು ಕ್ವಶನ್ ಪೇಪರ್ ಓಪನ್ ಸೀಲ್ ಓಪನ್ ಆಗಿತ್ತು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿಲ್ಲ. ಮತ್ತೆ ಇಂಡಿವಿಜುವಲ್ ಸ್ಕೋರ್ ಬಿಟ್ಟಿಲ್ಲ, ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರು ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರದ್ದು. ಇವ್ರು ಪ್ರಾಮಾಣಿಕವಾಗಿ ತನಿಖೆ ಕೊಡ್ಬೇಕಂತಂದ್ರೆ ಇಮಿಡಿಯೇಟ್ ಸುಮ್ನೆ ಮೇಲ್ನೋಟಕ್ಕೆ ಹಂಗೆ ವೆರಿ ನೆಕ್ಸ್ಟ್ ಡೇನೆ ತನಿಖೆ ಮಾಡಿದೀವಿ, ವರದಿ ಕೊಟ್ಟಿದೀವಿ ಅಂತಂದ್ರೆ, ಈಗ ನೆಕ್ಸ್ಟ್ ಮಂತ್ ಈ ಒಂದು 2-3 ತಿಂಗಳಲ್ಲಿ 3-4 ಜನ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಅವ್ರಿಗೆ ಅರ್ಜೆನ್ಸಿ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಬೇಕು. ಈ ಒಂದು ನೋಟಿಫಿಕೇಶನ್ಸ್ ರಿಸರ್ವೇಶನ್ ಇಶ್ಯೂಸ್ ಇದೆ, ರೋಸ್ಟರ್ ಇಶ್ಯೂಸ್ ಇದೆ. ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ, ಕನ್ನಡ ಅಭ್ಯರ್ಥಿಗಳು ಇನ್ನೂ ಕೋರ್ಟ್ ಅಲ್ಲಿ ಕೇಸಸ್ ಇದಾವೆ. ಇವ್ರು ಇಂಡಿವಿಜುವಲ್ ಸ್ಕೋರ್ ಯಾಕೆ ಬಿಟ್ಟಿಲ್ಲ ಮೇಡಮ್? ಇವರು ಕೋರ್ಟ್ ಇಂದ ಹೈಕೋರ್ಟ್ ಇಂದ 350 ಜನ ಎಕ್ಸಾಮ್ಸ್ ಬರೆದ್ರು, ಅವ್ರದ್ದು ಕೂಡ ಸೈಡಿಗೆ ಇಟ್ಟಿದ್ದಾರೆ, ಇನ್ನು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸುಳ್ಳು ಹೇಳ್ತಾ ಇದೆ ಮೇಡಮ್. ಕ್ಯಾಟಿಫಿಕೇಶನ್ ಕ್ವಾಶ್ ಆಗಿದೆ, ನೋಟಿಫಿಕೇಶನ್ಸ್ ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಶನ್ ಅಲ್ಲಿ 5% ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ, 19 ಸೀಟ್ ಬರ್ಬೇಕು, ಬರೀ 6-7 ಸೀಟ್ ಇದೆ. ಇದೆಲ್ಲ ತನಿಖೆ ಆಗ್ಬಾರ್ದು, ಇದೆಲ್ಲ ಅವ್ರಿಗೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿದಾರಾ? ಬರೀ ಒಂದ್ ರೂಮ್ ಅಲ್ಲಿ ಏನು 10 ಜನ ಅದಿಲ್ಲ ಅಂತಂದ್ರೆ, ಇತಿಹಾಸದಲ್ಲೇ ಇಲ್ಲ ಅಂತ ಅವರೇ ಒಪ್ಕೊಂಡಿದಾರ ಅಂತಂದ್ರೆ ಅದು ಭ್ರಷ್ಟಾಚಾರ ಅಲ್ಲ ಮೇಡಮ್? ಅದು ಅವರೇ ಒಪ್ಕೊಂಡಿದಾರಲ್ಲ, ಇತಿಹಾಸದಲ್ಲಿ ಆತರ ಬಂದಿಲ್ಲ ಅಂತ ಹೇಳಿ 10-15 ಜನ ಒಂದೇ ಲಿಸ್ಟ್ ಒಬ್ರಾದ್ಮೇಲೆ ಒಬ್ರು ಸೆಲೆಕ್ಟ್ ಆಗಿಲ್ಲ ಅಂತ ಇತಿಹಾಸದಲ್ಲಿ ಇದೆ. ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀಟ್ ಎಕ್ಸಾಮ್ಸ್, ಸಿಇಟಿ ಎಕ್ಸಾಮ್ಸ್, ಬೇರೆ ಬೇರೆ ಪ್ರಿಲಿಮ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ 10 ಜನ ಸೆಲೆಕ್ಟ್ ಆಗಿಲ್ಲ. ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಮೇನ್ಸ್ ಅಲ್ಲಿ ಹೆಂಗ್ ಸೆಲೆಕ್ಟ್ ಆಗ್ತಾರೆ ಅಂತ? ಯಾವ ಎಕ್ಸಾಮ್ಸ್ ಅಲ್ಲೂ ಇಡೀ ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ಯಾವ ಎಕ್ಸಾಮ್ಸ್ ಅಲ್ಲೂ ಈ ತರ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗಕ್ ಸಾಧ್ಯನೇ ಇಲ್ಲ. ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೇನೆ. ವರುಣ್ ಅವರೇ, ಈ ರೀತಿಯ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಬಂದಾಗ ನಿಮ್ಮ ಮೊದಲ ರಿಯಾಕ್ಷನ್ ಯಾವ ರೀತಿ ಇತ್ತು? ನೀವು ಎಕ್ಸಾಮ್ ಅಂತ ಕಷ್ಟಪಟ್ಟು ಓದಿ ತಯಾರಾಗಿರ್ತಿದ್ರಿ, ಈ ರೀತಿ ಆರೋಪಗಳು ಬಂದಾಗ ಒಬ್ಬ ಆಕಾಂಕ್ಷಿಯಾಗಿ ನಿಮ್ಮ ಮೊದಲ ರಿಯಾಕ್ಷನ್ಸ್ ಯಾವ ರೀತಿ ಇತ್ತು ಸರ್? ನೋಡಿ ಮೇಡಮ್, ಕೆಪಿಎಸ್ಸಿ ಅನ್ನೋ ಒಂದು ಸಂಸ್ಥೆ ಇದೆಯಲ್ಲ, ಇದು ವಿದ್ಯಾರ್ಥಿಗಳ ನಂಬಿಕೆಯನ್ನ ಕಳೆದುಕೊಂಡು ದಶಕಗಳೇ ಆಗಿದೆ. ಯಾಕಂದ್ರೆ 2011ರ ಬ್ಯಾಚ್ ನಲ್ಲಿ 10-15 ವರ್ಷ ಅವರು ಕೋರ್ಟ್ ಅಲ್ಲಿ ಫೈಟ್ ಮಾಡಿ, ಮೊದಲು ಅದನ್ನ ಕೆಪಿಎಸ್ಸಿ ಎಲ್ಲ ನೇಮಕಾತಿ ಸರಿ ಇದೇನೆ ಅಂತ ಹೇಳ್ತು, ಆಮೇಲೆ ಕೋರ್ಟ್ ಅಲ್ಲಿ ಇದು ಕ್ಯಾನ್ಸಲ್ ಮಾಡಿತ್ತು, ಆಮೇಲೆ ರಾಜ್ಯ ಸರ್ಕಾರನೇ ಅದಕ್ಕೆ ಸಪೋರ್ಟ್ ಕೊಟ್ಟು ಅವರನ್ನ ಮೊನ್ನೆ ನೇಮಕಾತಿ ಮಾಡ್ಕೊಂಡ್ರು. ಹಾಗಾಗಿ ಕೆಪಿಎಸ್ಸಿ ಇತಿಹಾಸದಲ್ಲಿ ಇದು ಯಾವುದೇ ಎಕ್ಸಾಮ್ ಗಳನ್ನ ಪಾರದರ್ಶಕವಾಗಿ ನಡೆದಿದೆ ಅಂತ ಯಾರಾದ್ರೂ ಒಬ್ರು ಹೇಳೋರಿದ್ರೆ ಅವರನ್ನ ಕರ್ಕೊಂಡ್ ಬನ್ನಿ ಮೇಡಮ್. ಅಷ್ಟೊಂದು ನಂಬಿಕೆಯನ್ನ ಕಳ್ಕೊಂಡಿರೋ ಸಂಸ್ಥೆ ಇದು. ಅದು ಮತ್ತೆ ನಮ್ಮ ಪಾಲಿಗೆ ನಾನ್ ಎಕ್ಸಾಮ್ ಬರದಲ್ಲೂ ಅದೇ ಆಗಿದೆ. ಯಾಕಂದ್ರೆ ನಾನ್ ಬರ್ದಿರೋ ಎಕ್ಸಾಮ್ ಅಲ್ಲಿ ಫಸ್ಟ್ ನಾನೇ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರೋದನ್ನ ಪ್ರಶ್ನೆ ಮಾಡಿದ್ದು. ನೋಡಿ ಮೇಡಮ್, ಪ್ರತಿಷ್ಠಿತ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ಅಂದ್ರೆ ಇಡೀ ಪರೀಕ್ಷೆಯೇ ಪಾರದರ್ಶಕವಾಗಿಲ್ಲ ಅಂತ ಅರ್ಥ. ಯಾಕಂದ್ರೆ ಯಾವ ಮೂಲದಲ್ಲಿ ಪ್ರಶ್ನೆ ಪತ್ರಿಕೆ ಇನ್ಸಿಡೆಂಟ್ ನಡೆದಿರೋದು ಇದು ಬಿಬಿಎಂಪಿ ಕಾಲೇಜ್ 3ನೇ ಕೊಠಡಿಯಲ್ಲಿ ಮೇಡಮ್. ಯಾವ ಇಯರ್ ಸರ್? ಇದು 2005 ಮೇ 5ರಂದು ಇದು ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರೋದನ್ನ ಅದೇ ಬಿಬಿಎಂಪಿ ಕಾಲೇಜ್ ಅವರು ಮುಚ್ಚಳಿಕೆ ಪತ್ರದಲ್ಲಿಯೂ ಬರೆದು ಕೊಟ್ಟಿದ್ದಾರೆ, ಹೌದು ಸೀಲ್ ಓಪನ್ ಆಗಿತ್ತು ಅಂತ. ಇದು ಒಂದೇ ಕಾರಣ ಸಾಕು ಮೇಡಮ್ ಈ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಥವಾ ಇದನ್ನ ರದ್ದು ಮಾಡ್ಲಿಕ್ಕೆ. ಇದರಲ್ಲಿ ಅಕ್ರಮ ಆಗಿದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ನೀವ್ ಹೇಳಿ ಮೇಡಮ್, ಕ್ವಶನ್ ಪೇಪರ್ ಸೀಲ್ ಆಗಿ ಹೇಳಿ ಮೇಡಮ್, ಕ್ವಶನ್ ಪೇಪರ್ ಸೀಲ್ ಆಗಿ ಬರ್ಬೇಕಾ ಓಪನ್ ಆಗಿ ಬರ್ಬೇಕಾ ನೀವ್ ಹೇಳಿ? ಸೀಲ್ ಆಗಿ ಬರ್ಬೇಕಲ್ವಾ? ಆಬ್ವಿಯಸ್ಲಿ ಓಪನ್ ಆಗಿ ಬಂದಿದ್ರೆ ಹಲವಾರು ಅನುಮಾನಗಳಿಗೆ ತಡೆ ಮಾಡಿ ಕೊಡುತ್ತೆ. ಸರ್, ಈಗ ಈ ಒಂದು ಎಕ್ಸಾಮ್ಗೆ ರೆಡಿ ಆಗೋದು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ಅದ್ರ ಬಗ್ಗೆ ಒಂದು ಮೇಡಮ್? ನಾವು ಬೆಳಗಾಂ ಅಲ್ಲಿ 2 ವರ್ಷ ಊರ್ ಬಿಟ್ಟು ಬೆಂಗಳೂರಿಗೆ ಬಂದಿದೀವಿ. ಎಲ್ಲಾ ಇರೋ ಒಂದು ಉದ್ಯೋಗನ ಬಿಟ್ಟು 2 ವರ್ಷ ಒಂದು ಅಧಿಕಾರಿ ಆಗ್ಬೇಕನ್ನೋ ಆಶಯದಿಂದ ನಾವು ಬೆಂಗಳೂರಿಗೆ ಬಂದು 1 ವರ್ಷ ಸತತವಾಗಿ ಅಧ್ಯಯನ ಮಾಡಿ ಪರೀಕ್ಷೆ ತಗೊಂಡ್ರೆ ಅದರಲ್ಲಿ ಕನ್ನಡ ಮಾಧ್ಯಮದವ್ರಿಗೆ 79 ಕ್ವಶನ್ ಪೇಪರ್ ರಾಂಗ್ ಇತ್ತು. ಅದನ್ನ ಒಪ್ಕೊಂಡು ತಾನೇ ಕೋರ್ಟ್ ಆರ್ಡರ್ ಮಾಡಿದ್ದು 300 ಜನರಿಗೆ, ಇಲ್ಲ ನೀವು ಅವರಿಗೆ ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಕೊಡಿ ಅಂತ. ಸೊ ಇದು ಕೆಪಿಎಸ್ಸಿ ಮಾಡಿರೋ ತಪ್ಪಲ್ವಾ ಇದು? ಇದು ಎಲ್ಲಾ ಕಣ್ಣಿನ ಮುಂದೆ ಕಾಣ್ತಾ ಇದೆ, ಸರ್ಕಾರಕ್ಕೂ ಕಾಣಿಸ್ತೆ, ಕೆಪಿಎಸ್ಸಿ ಕಾರ್ಯದರ್ಶಿಗೂ ಗೊತ್ತಿದೆ, ಅಧ್ಯಕ್ಷರಿಗೂ ಗೊತ್ತಿದೆ. ಬಟ್ ಏನಂದ್ರೆ ನಾವು ಮಾಡಿದ್ದೆ ಸರಿ, ನಾನೇ ನಡೆದಿದ್ದೆ ದಾರಿ ಅನ್ನೋ ತರ ಕೆಪಿಎಸ್ಸಿ. ಇದನ್ನ ಜನ ಒಪ್ಪಲ್ಲ, ವಿದ್ಯಾರ್ಥಿಗಳು ಒಪ್ಪಲ್ಲ. ಇದ್ರ ಕುರಿತಾಗಿ ಕಾಂತಕುಮಾರ್ ಅವರು ತಮ್ಮ ಇಡೀ ಜೀವನವನ್ನೇ ಬದಿಗಿಟ್ಟು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಇಡೀ ರಾಜ್ಯದ ಅಭ್ಯರ್ಥಿಗಳು ಅರ್ಥ ಮಾಡ್ಕೋಬೇಕು. ಅವ್ರ ಹೋರಾಟದಿಂದನೇ ಇದು ಇಷ್ಟೊಂದು ಬೆಳಕಿಗೆ ಬರ್ತಾ ಇದೆ. ಇಲ್ಲಾಂದ್ರೆ ಎಷ್ಟೋ ನೇಮಕಾತಿಗಳು ಹಂಗೆ ಮುಗಿದೋಗಿದೆ. ಕಾಂತಕುಮಾರ್ ಅವರಿಗೆ ನಿಜವಾಗ್ಲೂ ಸಹ ಅವನು ಸಲ್ಯೂಟ್ ಹೇಳ್ಬೇಕು ಮೇಡಮ್. ಇದ್ರೆ
ಓಕೆ, ಕಾಂತ್ ಕುಮಾರ್ ಅವರೀಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನೀವು ಹಾಗಿದ್ರೆ ಮುಂದೆ? ಯಾಕೆಂದ್ರೆ ಇದು ಸುಮ್ನೆ ಹಿಂಗೆ ಬಿಟ್ರೆ ಇವರು ಬರೀ ಪೇಪರ್ ಸ್ಟೇಟ್ಮೆಂಟ್ ನ್ಯೂಸ್ ಅಲ್ಲಿ ಬರೋಂತದ್ದಲ್ಲ. ಇದು ಇವ್ರ ಮೇಲೆ ಪ್ರಾಪರ್ ತನಿಖೆ ಆಗ್ಬೇಕು. ಅಂದ್ರೆ ಸಿಬಿಐ ತನಿಖೆ ಆಗ್ಬೇಕು. ನಾವು ರಾಜ್ಯಪಾಲರಿಗೂ ಹೋಗಿ ಮನವಿ ಕೊಡ್ತೀವಿ ಮೇಡಮ್. ಅದು ಈ ಒಂದು ಸಾಕಷ್ಟು ಗೊಂದಲಗಳ ಇದು ಸಿಬಿಐ ತನಿಖೆ ಆದ್ರೆ ಯಾವೆಲ್ಲ ಅಂಶಗಳು ಬಹಿರಂಗ ಆಗ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟು ದಿನ ಏನೇನು ಕರಪ್ಟ್ ಮಾಡಿದ್ದಾರೆ ಅಕ್ರಮಗಳು ಕೆಪಿಎಸ್ಸಿ ಇಂದ, ಯಾವ್ಯಾವ ನೋಟಿಫಿಕೇಶನ್ಸ್ ಅವರು ಅಕ್ರಮ ತೆಗಿತಾರೆ ಮೇಡಮ್. ಅವರು ಮತ್ತೆ ಈ ಒಂದು ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು, ಮಧ್ಯವರ್ತಿಗಳಿರ್ಬೋದು, ಇವನ್ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇದ್ರೂನು XMLAಗಳು ಇವ್ರ ಮಕ್ಳುಗಳು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಯಾವ ರೀತಿ ಸೆಲೆಕ್ಟ್ ಆದ್ರು, ಮತ್ತೆ ಒಂದು ಪೇಪರ್ಸ್ ಎಲ್ಲೆಲ್ಲಿ ಬರ್ಸಿದ್ದಾರೆ, ಕ್ವಶನ್ ಆನ್ಸರ್, ಮೇನ್ಸ್ ಆನ್ಸರ್ ಶೀಟ್ಸ್ ಆನ್ಸರ್ಸ್ ನ ಮನೇಲಿ ಬರ್ಸಿರುವಂತದ್ದು, ಬೇರೆ ಬೇರೆ ಸ್ಟೇಟ್ ತಗೊಂಡೋಗಿ ಬರ್ಸಿರುವಂತದ್ದು, ಈ ತರದ್ದೆಲ್ಲ ಆಗಿದೆ. ಕ್ವಶನ್ಸ್ ಪೇಪರ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಯಾವ್ಯಾವ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾವ್ಯಾವ ರೀತಿ ಸ್ಕ್ಯಾಮ್ ಆಯ್ತು ಎಲ್ಲಾನು ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಮತ್ತೆ ಇವರು ಪ್ರಾಪರ್ ಏನೇನ್ ಮೆಂಬರ್ಸ್ ಇರ್ಬೋದು, ಯಾವ್ದೇ ಅಧಿಕಾರಿಗಳು ಇರ್ಬೋದು, ಇವರು ಜಾಯಿನ್ ಆದಾಗ ಇವ್ರ ಆಸ್ತಿ ಎಷ್ಟಿತ್ತು, ಇವಾಗಿನ ಆಸ್ತಿ ಎಷ್ಟಿದೆ, ಪ್ರತಿ ಒಂದು ತನಿಖೆ ಮಾಡ್ತಾರೆ ಮ್ಯಾಮ್. ಅದ್ರಲ್ಲಿ ಗೊತ್ತಾಗುತ್ತೆ ಒಬ್ಬೊಬ್ರು ಎಷ್ಟೆಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟೆಷ್ಟು ಜಮೀನ್ ತಗೊಂಡಿದ್ದಾರೆ ಅಂತಾನು ಗೊತ್ತಾಗುತ್ತೆ ಅದ್ರಲ್ಲಿ. ಹಂಗಾಗಿ ಇದನ್ನೆಲ್ಲ ಪ್ರಾಪರ್ ತನಿಖೆ ತನಿಖೆನೇ ಬೇಕು ಅಂತ ಯಾಕೆ ಹೇಳ್ತಾ ಇರೋದು? ಮೊದಲು ರಾಜ್ಯ ಮಟ್ಟದಲ್ಲಿ ಒಂದು ತನಿಖೆ ಆಗ್ಬಹುದಲ್ವಾ? ರಾಜ್ಯ ಮಟ್ಟ ತನಿಖೆ ಆಗೋಷ್ಟೊತ್ತಿಗೆ ಇವ್ರ ಪೇಪರ್ KPSC ಮೇನ್ಸ್ ಏನ್ ಬರ್ದಿದಾರಲ್ಲ, ಇವಾಗ ಮೇನ್ಸ್ ಪೇಪರ್ ಬರ್ದಿದಾರಲ್ಲ, ಈ ರಾಜ್ಯ ಮಟ್ಟಕ್ಕೆ ತನಿಖೆ ಈಗ ನಾವು ಏನ್ ಡಿಮ್ಯಾಂಡ್ ಮಾಡ್ತಾ ಇದೀವಿ, ಆ ತನಿಖೆ ಆಗೋದ್ರೊಳಗಡೆ ಬೇಕಾದ್ರೆ ಇನ್ನು 1 ವೀಕ್ ಅಲ್ಲೇ ಇವರು ಮೇನ್ಸ್ ಆನ್ಸರ್ ಶೀಟ್ ನ ಬೇಕಾದ್ರೆ ಸುಟ್ಟಾಕಕ್ಕೂ ಇವರು ಇದ್ ಮಾಡಲ್ಲ. ಇವರು ಅಷ್ಟು ಸ್ಪೀಡ್ ಇದಾರೆ ಇವರು. ಯಾಕೆಂದ್ರೆ ಇವ್ ನೋಟಿಫಿಕೇಶನ್ ಬೇಗ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು. ಈಗ ಮೇಲ್ನೋಟಕ್ಕೆ ಅದ್ರೊಳಗಡೆ ಏನು ಆಗೇ ಇಲ್ಲ ಅನ್ನೋದಕ್ಕೆ ಇವರು ಹಿಂಗ್ ಹೇಳ್ತಿದಾರೆ. ಅಂದ್ರೆ ನೆಕ್ಸ್ಟ್ 1 ವೀಕ್ ಅಲ್ಲಿ ಬೇಕಾದ್ರೆ ಇಂಟರ್ವ್ಯೂ ಡೇಟ್ ಅನೌನ್ಸ್ ಮಾಡ್ಬಿಡ್ತಾರೆ ಮೇಡಮ್ ಇವರು. ಒಂದ್ ತಿಂಗಳಲ್ಲಿ ಮೇಡಮ್ KPSC ಅಲ್ಲಿರೋ ಅಧಿಕಾರಿಗಳು ಇರ್ಬೋದು, ಇವ ಮೆಂಬರ್ಸ್ ಇರ್ಬೋದು, ಅವ್ರ ಸಂಬಂಧಿಕರು, ಮಧ್ಯವರ್ತಿಗಳು, ರಾಜಕೀಯ ವ್ಯಕ್ತಿಗಳು, XMLA, ಬಿಸ್ನೆಸ್ ಮ್ಯಾನ್, ಎಲ್ರು ಇನ್ವಾಲ್ವ್ಮೆಂಟ್ ಇದಾರೆ ಮ್ಯಾಮ್. ಇದು 1-2 ಕೋಟಿ ಅಲ್ಲ, ಸುಮಾರು more than 1000 crores ಇಲ್ಲಿ ಸ್ಕ್ಯಾಮ್ ಆಗಿರೋಂಥದ್ದು ಮೇಡಮ್. ಸಾಮಾನ್ಯವಾಗಿ ಈ ರೀತಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಸಣ್ಣ ಪುಟ್ಟದಂತೂ ಅಲ್ವೇ ಅಲ್ಲ. ನಾಳೆ ಇದು ನಮ್ ಗುಡಕ್ ಬರ್ಬಹುದು, ಇದೇನಾದ್ರೂ ಸಮಸ್ಯೆ ಆಗ್ಬಹುದು, ಅಥವಾ ತನಿಖೆ ತನಕ ಹೋದ್ರೆ ನಮ್ಮ ಮಾನ ಮರ್ಯಾದೆ ಹೋಗ್ಬೋದು, ನಾವು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರ್ಬೋದು ಅನ್ನೋ ಭಯನೂ ಸಹ ಯಾರಿಗೂ ಇಲ್ವಾ ಹೋಯ್ತಾ ಅಂತ? ಹೌದು ಮೇಡಮ್, ಹೌದು. ಈಗ ಇದರಲ್ಲಿ ಪಾರದರ್ಶಕವಾಗಿ ನೇಮಕಾತಿ ಮಾಡ್ಲಿಕ್ಕೆ ಸಂತೋಷ್ ಹೆಗಡೆ ಅಂತವ್ರ ಟೀಮ್ ಕೈಗೆ ಇದನ್ನ ಕೊಟ್ರೆ ಇಡೀ KPSC ಬಂಡವಾಳನೇ ಹೇಳ್ತಾರೆ ಮೇಡಮ್, ಬಯಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಇವರು ಆಂತರಿಕವಾಗಿ ತನಿಖೆ ಮಾಡ್ತೀವಿ, ನಾವು ತನಿಖೆ ಮಾಡ್ತೀವಿ, 2 ದಿನದಲ್ಲಿ ವರದಿ ಕೊಡ್ತೀವಿ ಅನ್ನುವಂಥದ್ದೇ ಅಲ್ಲ ಮೇಡಮ್ ಇದು. ಇದಕ್ಕೆ ತುಂಬಾ ಅತ್ಯಂತ ಶ್ರದ್ಧೆಯಿಂದ ಒಂದು ವಿಶ್ವಾಸ ಇರುವಂತ ಒಂದು ರಿಟೈರ್ಡ್ ಜಡ್ಜ್ ಅಥವಾ ಸಂತೋಷ್ ಹೆಗಡೆ ಅಂತ ಅವರು ಬಂದು ಇದನ್ನ ಒಂದು ಶೋಧನೆ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ಮೇಡಮ್. ಅದ್ ಬಿಟ್ರೆ ಇವ್ರು ಮುಚ್ಚಾಕೋಕೆ ಪ್ರತಿಯೊಬ್ರು ರೆಡಿ ಇದ್ದಾರೆ ಮೇಡಮ್. ಈಗ ಬಂದಿರೋ ಸೆಕ್ರೆಟರಿ ಅವ್ರಿಗೆ ಏನೇನೋ ಗೊತ್ತಿಲ್ಲ ಮೇಡಮ್. ಈಗಾಗಲೇ KS ಕಾಲ್ಫರ್ಮ್ ಆದ್ಮೇಲೆನೆ ಇಬ್ರು ಸೆಕ್ರೆಟರಿಗಳು ಚೇಂಜ್ ಮಾಡಿದ್ರು ಇವ್ರು KPSC ಅವರು. ಅದ್ರ ಅಧ್ಯಕ್ಷರು ಅವ್ರಿಗೆ ತಮ್ಗೆ ಅನುಕೂಲಕ್ಕೆ ಯಾರು ತಕ್ಕಂಗಿದ್ರೆ ಇಟ್ಕೋತಾರೆ, ಇಲ್ಲಾಂದ್ರೆ ಅವ್ರನ್ನ 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಮೇಡಮ್. ಅತ್ಯಂತ ಪ್ರಾಮಾಣಿಕವಾದಂತ IAS ಅಧಿಕಾರಿಗಳನ್ನ, ವಿಕಾಸ್ ಸುರಳ್ಕರ್ ಅಂತವ್ರನ್ನ ಇವ್ರು ಇಟ್ಕೊಳ್ಳೋದೇ ಇಲ್ಲ. ಅದು ಒಂದೇನೆ ತಿಳ್ಕೊಳ್ಳಿ ಮೇಡಮ್, ಯಾಕೆ ಇಟ್ಕೊಳ್ಳಲ್ಲ ಅಂತವ್ರನ್ನ ಅಂತ. ಇಡೀ ವಿದ್ಯಾರ್ಥಿಗಳೆಲ್ಲ ಅವ್ರನ್ನ ಇಷ್ಟಪಟ್ಟು ಅವರು ತಂದಿರೋ ಪಾರದರ್ಶಕ ಕ್ರಮಗಳು ವಿದ್ಯಾರ್ಥಿಗಳ ಇಷ್ಟ ಆಗುವೆ ಹೊರತಾಗಿ ಅದು ಇಡೀ KPSC ಬೋರ್ಡ್ಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅವ್ರನ್ನ 6 ತಿಂಗಳಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಕಾಂತ್ ಕುಮಾರ್ ಅವರು KPSC ಮುಂದೆ ಧರಣಿ ಕೂತ್ರು, ವಿಕಾಸ್ ಸುರಳ್ಕರ್ ಅನ್ನ ಇವರು ಟ್ರಾನ್ಸ್ಫರ್ ಮಾಡಿದ್ರು. ಇದೊಂದ್ ಸಾಕಲ್ಲ ಮೇಡಮ್, ಅವ್ರಿಗೆ ಏನ್ ಬೇಕು ಮಾಡ್ಕೊಳಕ್ಕೆ? ಸರ್, ಈಗ ವಿದ್ಯಾರ್ಥಿಗಳ ಹೋರಾಟವನ್ನ ಯಾರಾದ್ರೂ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸತ್ತಾ? ರಾಜಕೀಯವಾಗಿ ಬಳಸ್ಕೊಳ್ಳುವಂತ ಅವಶ್ಯಕತೆ ಯಾರಿಗಿಲ್ಲ ಮೇಡಮ್. ಇಲ್ಲಿ ವಿದ್ಯಾರ್ಥಿಗಳ ಈಗ ಅವರೇ ಸಂಘಟನಾತ್ಮಕವಾಗಿ ಅವರು ಕಾಂತ್ ಕುಮಾರ್ ಅವ್ರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳೇ ಒಂದು ಇಡೀ ರಾಜ್ಯದಲ್ಲಿ ಒಂದು ತಂಡನೆ ನಿರ್ಮಾಣ ಆಗಿದೆ. ನೀವು ಧಾರವಾಡದಲ್ಲಿ ನೋಡಿದಿರಿ, ಮೊನ್ನೆ ಬೆಂಗಳೂರಲ್ಲಿ ಹೋರಾಟ ನೋಡಿದ್ರಿ. ಇನ್ನೇನು KPSCಗೆ ನಮ್ ಕಡೆ ಇದಾರಲ್ಲ ಉತ್ತರ ಕರ್ನಾಟಕದವ್ರು, JCB ಮತ್ತು ಟ್ರ್ಯಾಕ್ಟರ್ ತಗೊಂಡ್ಬಂದು ಅದನ್ನ ನೆಲಸಮ ಮಾಡ್ಬೇಕಷ್ಟೇ. ಅಷ್ಟೊಂದು ಆಕ್ರೋಶಕ್ಕೆ ವಿದ್ಯಾರ್ಥಿಗಳು ಬಂದಾಗಿದೆ. ಧಾರವಾಡದಲ್ಲಿ ನೋಡಿದೀರಾ ಮೇಡಮ್. ನೀವು KPSC ಅವ್ರಿಗೆ ನೀವು ಒಂದು ಹಿಸ್ಟ್ರಿ ತೆಗೆದ್ ನೋಡಿ, ಒಂದೊಂದೇ ಜಿಲ್ಲೆಯವರು, ಒಂದೊಂದೇ ತಾಲೂಕವರು, ಒಂದೊಂದೇ ಊರವರು, ಎಷ್ಟೆಷ್ಟು ಜನ ಆಯ್ಕೆ ಆಗಿರೋ ಒಂದು ಇತಿಹಾಸಗಳಿದೆ. ಅದನ್ನೆಲ್ಲ ನಾನ್ ಜಾಸ್ತಿ ಬಿಡಿಸಿ ಹೇಳಕ್ ಹೋಗಲ್ಲ.
ಇಷ್ಟು ಸಾಕಲ್ಲ ಮೇಡಮ್. ಅದೇ ಮತ್ತೆ ಮುಂದುವರಿದ ಭಾಗ KS ಅಲ್ಲಿ ಸೀರೀಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ನಾವು ಅವ್ರ ಡೀಟೇಲ್ಸ್ ತೆಗ್ದಿದ್ದೀವಿ. ಆಮೇಲೆ 1-2 ಕ್ಯಾಂಡಿಡೇಟ್ ಅಂತೂ ಬ್ರದರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ಎಲ್ಲ ಎವಿಡೆನ್ಸ್ ಇದೆ. ನಾವು ಎಲ್ಲ ಈಗ ಅದು ಎಕ್ಸ್ ಖಾತೆನಲ್ಲೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ ಮೇಡಮ್. ಸರ್, ಈಗ ನೀವು ಒಂದಿಷ್ಟು ಜನರದ ಡೀಟೇಲ್ಸ್ ತೆಗ್ದಿದ್ರಿ ಅಂತಂದ್ರಲ್ವಾ, ಆ ಡೀಟೇಲ್ಸ್ ಗಳಲ್ಲಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಯಾವ ರೀತಿ ಇದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ ಖಂಡಿತವಾಗಿ ಇದೆ ಮೇಡಮ್. ಯಾರು ಮುಖ್ಯಮಂತ್ರಿಗಳ ಆಪ್ತರು, ಮುಖ್ಯಮಂತ್ರಿಗಳ ಸುತ್ತಲಿರುವಂತ IAS ಆಫೀಸರು, ಅದು ಸಣ್ಣ ಪುಟ್ಟ ಜನರಿಗೆ ಕೈಗೆ ನಿಲ್ಕೋದಿಲ್ಲ ಮೇಡಮ್. ಅದು ನಿಲ್ಕೋದು ದೊಡ್ಡ ದೊಡ್ಡ ಪ್ರಭಾವಿಗಳಿಗೆ ಮಾತ್ರ. ಆ ತರ ಒಂದು ಸಿಸ್ಟಮೆಟಿಕ್ ಆಗಿ ಇದು ಆಗ್ತಾ ಇದ್ದು 10-15 ವರ್ಷ ಆಯ್ತು ಮೇಡಮ್. ಅದು ಯಾರ್ಯಾರು ಅಂತ ಏನ್ ಮೇಡಮ್? ಅಲ್ಲ, ಯಾರ್ಯಾರು ಅಂತ ಏನಾದ್ರು ಹೆಸರು ಹೇಳಿಕ್ ಆಗ್ಬೋದಾ? ಅಲ್ಲ, ನಾನು ಹೇಳಿದ್ನಲ್ರ, ಇದು ಇದ್ದವರು ಯಾರು ಅಂತ ಏನಾದ್ರು ಹೆಸರು? ಅಲ್ಲ, ಪರ್ಟಿಕ್ಯುಲರ್ಲಿ ಯಾರು ಅಂತ ಹೇಳಕ್ ಮೇಡಮ್, ಇದು ಸಿಸ್ಟಮೆಟಿಕ್ ಆಗಿ ತರ ನಡೀತಿರ್ತದೆ ಮೇಡಮ್. ಪ್ರಭಾವಿಗಳೇ ಇರೋದು ಅಲ್ಲಿ. ಮುಖ್ಯಮಂತ್ರಿಗಳ ಯಾರು ಅಥವಾ ಎಲ್ಲ ಅಂಶಗಳು ಬಹಿರಂಗ ಆಗುತ್ತೆ ಅಂತ ನಿಮ್ಗೆ ಅನ್ಸತ್ತಾ? CBI ಕೊಟ್ರೆ ಸರಿ ಮೇಡಮ್. ಇಲ್ಲಾಂದ್ರೆ ಯಾರಾದ್ರೂ ಈಗ ಅತ್ಯಂತ ನಮ್ಮ ರಾಜ್ಯದಲ್ಲಿ ಹೆಸರಾದಂತ ಒಬ್ಬ ಸಂತೋಷ್ ಹೆಗಡೆ ಅಂತವ್ರಾಗ್ಲಿ, CBI ಆಗ್ಲಿ ಕೊಟ್ರೆ ಒಳ್ಳೇದು ಮೇಡಮ್. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋ ಸಂಸ್ಥೆ ಆಗಿದೆಯಲ್ಲ. ಸೊ ಯಾವ ಆಧಾರದಲ್ಲಿ ನಾವು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಡಿಗ್ರಿ ಓದಿ ಇಷ್ಟೊಂದೆಲ್ಲ ಪ್ರಾಮಾಣಿಕತೆಯನ್ನ ಬೋಧನೆ ಮಾಡಿ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ರಾಜ್ಯಕ್ಕೆ ಕೊಡುಗೆ ಕೊಡೋದು ಒಂದು ಹುದ್ದೆ ಅಂತ ಇದ್ರಲ್ಲಿ ಅಕ್ರಮ ಆಗುತ್ತೆ ಅಂದ್ರೆ ಇದರದ ಒಂದು ಶುದ್ಧತೆ ಆಗ್ಲೇಬೇಕು. ಹಾಗಾಗಿ ಇದನ್ನ ಒಂದು ಒಳ್ಳೆ ತನಿಖಾ ಸಂಸ್ಥೆಗೆ ಮುಖ್ಯಮಂತ್ರಿಯವರೇ ಮುಂದಾಗಿ ಕೊಟ್ರೆ ಅವರು ತಮ್ಮ ಮಾನ ಮರ್ಯಾದೆ ಉಳಿಸ್ಕೋತಾರೆ. ಇಲ್ಲಾಂದ್ರೆ ಮುಖ್ಯಮಂತ್ರಿಯವರು ತಮ್ಮ ಮಾನ ಮರ್ಯಾದೆ ಆಲ್ರೆಡಿ ಕಳ್ಕೊತಾ ಇದ್ದಾರೆ. ಯಾವ್ದ್ರಲ್ಲೂ ಇನ್ವಾಲ್ವ್ ಆಗಲ್ಲ, ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಅವರು ಕುರ್ಚಿ ಕಡೆ ಗಮನ ಇದೆ ಮೇಡಮ್. ಸರ್, ಈ ಬಗ್ಗೆ ನೀವು ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಿಗಾಗ್ಲಿ ವಿದ್ಯಾರ್ಥಿ ಸಂಘಟನೆಯಿಂದ ಏನಾದ್ರು ಮನವಿ ಸಲ್ಲಿಸೋದು ಏನಾದ್ರು ಆಗಿದ್ಯಾ? ಮೇಡಮ್, ಕಾಂತ್ ಕುಮಾರ್ ಅವರು ಸಾಕಷ್ಟು ಅವ್ರ ಜೊತೆ 1-to-1 ಕುತ್ಕೊಂಡು ಮಾತಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರು ಲಾಸ್ಟ್ ಟೈಮ್ ಸಭೆನಲ್ಲಿ ಹೇಳಿದ್ರು, ಅವಾಗ ಇಲ್ಲಪ್ಪ ನಾನು ಅಡ್ಡ ಬರಲ್ಲ, ಕೋರ್ಟ್ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ CM ಇಡೀ ರಾಜ್ಯಕ್ಕೆ ಸದನದಲ್ಲಿ ಮಾತು ಕೊಟ್ರು ಇದೇ KS ವಿಷಯನ. ಆಮೇಲೆ ಕೋರ್ಟ್ KAT ನಲ್ಲಿ ಈ KS ನ ರದ್ದು ಮಾಡ್ಬೇಕಂತ ಆರ್ಡರ್ ಇದೆ, ಬೇಕಿದ್ರೆ ನೀವು ಚೆಕ್ ಮಾಡಿ. ಅದು ಬಂದ ಮೇಲೆನು CM ಸಿದ್ದರಾಮಯ್ಯ ಅವರೇ ಮುಂದಾಗಿ ಇದನ್ನ ಹೈಕೋರ್ಟ್ಗೆ ಒಯ್ದ್ರು. ಅವರು ದುಡ್ಡು ಕೊಡದೆ ಅವ್ರ ಲಾಯರ್ ಬಂದು ವಾದ ಮಾಡ್ತಾರ ಹೈಕೋರ್ಟ್ ಅಲ್ಲಿ? CM ಅವ್ರಿಗೆ ಎಲ್ಲ ಗೊತ್ತಿರುತ್ತಲ್ಲ ಇದು. ಇಲ್ಲ, ಇದು KAT ನಲ್ಲಿ ಸ್ಕ್ವಾಶ್ ಆದ್ರೂ ಸಹಿತ ಅದನ್ನ ಚಾಲೆಂಜ್ ಮಾಡಕ್ ಹಚ್ಚಿದವ್ರೆ CM ಅವರು KPSC ಅವರು ಇದನ್ನ ನಾವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಮಾಡಿ ಈಗ ಇನ್ನೂ ಆಕ್ಚುಲಿ ಅವರು KS ನಲ್ಲಿ ಕೋರ್ಟ್ ಇಂದ ಬಂದಿರೋರ್ದು ರಿಸಲ್ಟ್ ಬಿಟ್ಟಿಲ್ಲ. ಒನ್ಲಿ ಅವರು ಯಾರ್ದು ಮೊದಲು ನಾನ್ ಕೋರ್ಟ್ ಕ್ಯಾಂಡಿಡೇಟ್ಸ್ ಮಾತ್ರ ಬಿಟ್ಟಿದ್ದಾರೆ. ಬಟ್ ಕೋರ್ಟ್ ಹೇಳಿತ್ತು ಎರಡನ್ನೂ ಮುಚ್ಚಿದ ಲಕೋಟೆಯಲ್ಲಿ ತಂದು ನಮ್ಮ ಮುಂದೆ ಇಡಿ ಅಂತ. ಅದನ್ನು ಇವರು ಪಾಲಿಸಿಲ್ಲ. ಏಕಾಏಕಿ ಬಿಡೋದು, ಬಂಡ ಧೈರ್ಯ ಮಾಡೋದು. ಯಾಕಂದ್ರೆ ಅವ್ರಿಗೆ ಅರ್ಜೆನ್ಸಿ ಇದೆ ಮೇಡಮ್. ಇದರಲ್ಲಿ ಸಾವಿರಾರು ಕೋಟಿ ಕಾಂತ್ ಕುಮಾರ್ ಅವ್ರು ಹೇಳಿದ ಹಾಗೆ ಕರಪ್ಷನ್ ನಡೆದಿದೆಯಲ್ಲ, ಅದಕ್ಕೆ ಅವರು ಅರ್ಜೆನ್ಸಿಯಲ್ಲಿ ಬಿಟ್ಟಿದ್ದಾರೆ. ಕಾಂತ್ ಕುಮಾರ್ ಅವರ ಈ ಆರೋಪ, ವಿದ್ಯಾರ್ಥಿಗಳ ಆರೋಪ ಮತ್ತು ಪ್ರತಿಭಟನೆ ಹಿಂದೆ ಒಂದು ರಾಜಕೀಯ ಪ್ರೇರಣೆ ಇದೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಕೇಳಿಸ್ತಾ ಇಲ್ಲ ಸರ್. ಈಗ ವಿದ್ಯಾರ್ಥಿಗಳ ಆರೋಪ ಮತ್ತು ಪ್ರತಿಭಟನೆಯ ಹಿಂದೆ ಒಂದಿಷ್ಟು ರಾಜಕೀಯ ಪ್ರೇರಣೆ ಇದೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಕೆ, ವರುಣ್ ಅವರೇ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಸರ್? ರಾಜಕೀಯ ಪ್ರೇರಣೆ ಅಂತ ಇಲ್ಲ ಮೇಡಮ್. ಆಬ್ವಿಯಸ್ಲಿ ಅಪೋಸಿಷನ್ ಪಾರ್ಟಿ ಆದವರು ಇದನ್ನ ಪ್ರಶ್ನೆ ಮಾಡ್ಲೇಬೇಕು. ಅವರು ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಾ ಇದ್ದಾರೆ. ಇದು ಅವ್ರ ಹಕ್ಕು, ಅವರು ಮಾಡ್ಬೇಕಾದ ಕರ್ತವ್ಯ ಇದು. ಹಾಗಾಗಿ ರಾಜಕೀಯ ಪ್ರೇರಿತ ಅಂತ ಏನಿಲ್ಲ. ಆದ್ರೆ ಅಧಿಕಾರದಲ್ಲಿ ಇರೋರು ಅಧಿಕಾರ ದುರ್ಬಳಕೆ ಅಂತ ಹೇಳ್ಬಹುದು ಮೇಡಮ್. ಸರ್, ಈ ವಿಚಾರದಿಂದ ನಿಮ್ಮಂತಹ ಸಾವಿರಾರು ಅಭ್ಯರ್ಥಿಗಳಲ್ಲಿ ಯಾವ ರೀತಿ ನಿರಾಶೆ ಮೂಡಿದೆ ಅಂತ? ನಿರಾಶೆ ಅಂತಲ್ಲ ಮೇಡಮ್, ಏನೋ ಒಂದ್ ಸಾಧನೆ ಮಾಡ್ಬೇಕನ್ನೋರ್ಗೆ ಹಲವಾರು ಬಾರಿ ಈ ರೀತಿ ಅಕ್ರಮಗಳು ಮತ್ತು ಅನ್ಯಾಯಗಳು KPSC ಕಡೆಯಿಂದ ಆಗಿರುವಂತ ತಪ್ಪುಗಳು ಬಟಾ ಬಯಲಾದ್ರೂ ಸಹ ಮತ್ತು ಪದೇ ಪದೇ ಇದೇ ರೀತಿ ಆಗ್ತಾ ಇದೆ ಅಂತಂದ್ರೆ ಏನಿಲ್ಲ ಮೇಡಮ್, ರಾಜ್ಯ ಸರ್ಕಾರ ಇದು ಅದೇ ನೇಪಾಳ ಬಾಂಗ್ಲಾ ಎಲ್ಲ ಯಾಕಾಯ್ತು ಅಂದ್ರೆ ಇಂತ ಸಣ್ಣ ಸಣ್ಣ ಘಟನೆಗಳ ಕ್ರೋಢೀಕರಣ ಆದ್ಮೇಲೆನೆ ಆಗಿರೋದಲ್ಲ. ಸೊ ಒಂದಿನ ಯುವಕರಿಗೆ ರಾಜ್ಯ ಸರ್ಕಾರದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೋಗೋದು ಇಂತ ಘಟನೆಗಳನ್ನ ಸರ್ಕಾರ ಸೂಕ್ಷ್ಮವಾಗಿ
ನೋಡದೇ ಇರೋದ್ರಿಂದಾನೇ ಆಗೋದು ಈ ತರ. ಸೊ ರಾಜ್ಯ ಸರ್ಕಾರ ಆ ದಾರಿನಲ್ಲಿ ಇದಾವೆ ಮೇಡಮ್. ಯಾಕಂದ್ರೆ PSI ಸ್ಕ್ಯಾಮ್ ನೋಡಿದ್ರಿ, ಇದು ನೋಡಿದ್ರಿ, ಸಾಕಷ್ಟು ಆಗಿದೆ. ಬಟ್ ಅದ್ರ ಬಗ್ಗೆ ಸೆನ್ಸಿಬಿಲಿಟಿ ಅನ್ನೋದು ಇಲ್ವೇ ಇಲ್ಲ. ಯುವಕರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಸೊ ಅದೇ ಇಂಡಿಯನ್ ಏನು ಯೂತ್ಸ್ ಆಮೇಲೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಇನ್ನೊಂದು ಮಟ್ಟಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತಾನೆ ಇದು ಹೇಳ್ತಾ ಇದೆ ಮೇಡಮ್. ಬಟ್ ಆಗ್ಬಾರ್ದು. ಎಜುಕೇಶನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಓಕೆ, ಕಾಂತಕುಮಾರ್ ಅವರೇ, ಸಪೋಸ್ ಸರ್ಕಾರ ಏನಾದ್ರೂ ಈ ಬಗ್ಗೆ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳದೆ ಇದ್ರೆ ವಿದ್ಯಾರ್ಥಿ ಸಂಘಟನೆ ಅಥವಾ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಮುಂದಿನ ನಡೆ ಏನು? ಮೇಡಮ್, ಈಗ ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸ್ ಚರ್ಚೆ ಮಾಡ್ತಾ ಇದೀವಿ. ಒಂದು ದೊಡ್ಡ ಮಟ್ಟಕ್ಕೆ KPSC ಹೋರಾಟ ಮಾಡ್ಲೇಬೇಕು. ಮುಂದಿನ ದಿನಗಳಲ್ಲಿ ಈಗ ಆಗಂತ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ್ದು KPSCಗೆ ಯಾವ ನೋಟಿಫಿಕೇಶನ್ಸ್ ಕೊಡ್ಲೇಬಾರ್ದು. ಯಾಕೆ ಅಂತಂದ್ರೆ ಇವ್ರಿಗೆ ಯಾವ ಹುದ್ದೆ ಬೇಕು, ಯಾವ ಪೋಸ್ಟ್ ಬೇಕಾದ್ರೆ ಯಾವ ನೋಟಿಫಿಕೇಶನ್ ಬೇಕಾ ನೋಟಿಫಿಕೇಶನ್ ಕೊಡ್ತಾರೆ. ಇವ್ರು ಇಲ್ಲೇ ಬೇರೆ ಎಲ್ಲದಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಯಾಕೆ KSಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಇವರು? ಇಷ್ಟು ಮಿಸ್ಟೇಕ್ಸ್ KPSC ಅವರು ಅಕ್ಸೆಪ್ಟ್ ಮಾಡ್ತಾರೆ. KS ಟ್ರಾನ್ಸ್ಲೇಷನ್ ಎರರ್ ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಇವರೇ ಅಕ್ಸೆಪ್ಟ್ ಮಾಡಿದ್ದಾರೆ. 350 ಜನಕ್ಕೆ ಪ್ರಿಲಿಮ್ಸ್ ಫೇಲ್ ಆಗಿರೋ, ಪ್ರಿಲಿಮ್ಸ್ ಪಾಸ್ ಆಗದೆ ಇರೋರ್ಗು ಮೈನ್ಸ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅಂತ ಅಂದ್ರೆ ಇವ್ರು ಎಲ್ರು 70,000 ಜನ ಕ್ಯಾಂಡಿಡೇಟ್ಸ್, ಅವ್ರಿಗೆ ಯಾಕೆ ಇಂಜಸ್ಟಿಸ್ ಅಲ್ವಾ ಇದು? ಅವಾಗ್ಲೇ ಇವ್ರು ಎಚ್ಚೆತ್ಕೊಂಡು ಈಗ ಎಲ್ಲಾ ಪ್ರೋಸೆಸ್ ಮುಗೀತಿತ್ತು. ಇವ್ರು ಮತ್ತೆ ಮಿಸ್ಟೇಕ್ಸ್ ಮಾಡಿದ್ರು, ಮತ್ತೆ ರಾತ್ರಿ ಎಲ್ಲ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ಇವಾಗ್ಲೂ 56% ಅದು ವ್ಯಾಲಿಡೇ ಇಲ್ಲ. ಪ್ರಿಲಿಮ್ಸ್ ಒಂದು 56% ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ತಗೊಂತಾರೆ. ಇವಾಗ ಮೈನ್ಸ್ 1:3 50% ಅಲ್ಲಿ ಮಾಡ್ತಾ ಇದಾರೆ. ಅದು ಯಾವ ರೀತಿ ಜಸ್ಟಿಸ್ ಅಂತ ನೋಡಿ ಕರೆಕ್ಟ್ ಇಲ್ಲ ಅಂತಂದ್ರೆ ಇವರು ಇಷ್ಟು ಅರ್ಜೆನ್ಸಿ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಇನ್ನೊಂದು ಇದು ಹೇಳಲೇಬೇಕಾಗಿರೋಂತ ವಿಷಯ ಏನು ಗೊತ್ತಾ ಮೇಡಮ್? ಇದು ಎಲ್ಲಾ ಕ್ಯಾಂಡಿಡೇಟ್ಸ್ ಆಲ್ಮೋಸ್ಟ್ 384 ಕ್ಯಾಂಡಿಡೇಟ್ಸ್ ಅಲ್ಲಿ ಎಲ್ಲಾ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಈಗ ಅರ್ಜೆನ್ಸಿಯಲ್ಲಿ ಈಗ 50% ಗವರ್ನರ್ ಸಿಗ್ನೇಚರ್ ಆಗಿದೆ. ಮತ್ತೆ ಕೋರ್ಟ್ಗೆ ಹೋದ್ರೆ ನೋಟಿಫಿಕೇಶನ್ ಆಲ್ರೆಡಿ ಕ್ಯಾಟ್ ಒಳಗಡೆ ನೋಟಿಫಿಕೇಶನ್ ಕ್ರಾಶ್ ಆಗಿದೆ. ಮತ್ತೆ ಎಲ್ಲಿ ನೋಟಿಫಿಕೇಶನ್ ಕ್ರಾಶ್ ಆಗುತ್ತೆ? ಲಂಚ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ. ಸರ್, ನಂಗೆ ನಿಮ್ಮ ಆಡಿಯೋ ತಲುಪ್ತಾ ಇಲ್ಲ. ಆಸ್ಪಿರೆಂಟ್ಸ್ ಆಲ್ರೆಡಿ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ. KPSC ಮೆಂಬರ್ಸ್ ಇರ್ಬೋದು, ಮಧ್ಯವರ್ತಿಗಳಿಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಈಗ ದುಡ್ಡು ಅವ್ರಿಗೆ ವಾಪಸ್ ಕೊಡಕ್ಕಾಗಲ್ಲ. ದುಡ್ಡು ವಾಪಸ್ ಕೊಡಕ್ಕಾಗಲ್ಲ. ಅದಕ್ಕೆ ಒಂದ್ಸತಿ ಲಿಸ್ಟ್ ಬಿಟ್ಬಿಟ್ರೆ, ನಾವು ಲಿಸ್ಟ್ ಬಿಟ್ಬಿಟ್ರೆ ಕೋರ್ಟ್ ಅಲ್ಲಿ ಗವರ್ಮೆಂಟ್ ಕ್ಯಾನ್ಸಲ್ ಮಾಡಿತ್ತು ಅಂತ ಒಂದು ಹೇಳ್ಬೋದಲ್ಲ ಇವರು. ಇದೆಲ್ಲ ಸಮಸ್ಯೆಗಳು ಇರೋದ್ರಿಂದಾನೇ ಮೇಡಮ್ ಅವ್ರು ಬೇಕು ಅಂತ ಮಾಡ್ತಾ ಇರೋದು. ಇಷ್ಟೆಲ್ಲ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾ ಇರೋಂಥದ್ದು. ಈಗ ಹಾಗಿದ್ರೆ ನಿಮ್ಮ ಇಲ್ಲ ಅಂದ್ರೆ ಮಾಡ್ತಿರ್ಲಿಲ್ಲ. ಓಕೆ, ಈಗ ಹಾಗಿದ್ರೆ CBI ತನಿಖೆ ಆದ್ರೆ ಎಲ್ಲಾ ನಿಜಾಂಶ ಹೊರಗ್ ಬರುತ್ತೆ ಅಂತ ನೀವ್ ಹೇಳೋದು? ಓಕೆ, ವರುಣ್ ಅವರೇ ಮಾತಾಡಿ. ಹಾ ಮೇಡಮ್, CBIಗೆ ಕೊಟ್ರೆ ಮಾತ್ರ ಇದು ತನಿಖೆ, ಅಥವಾ ಯಾರು ರಿಟೈರ್ಡ್ ಜಡ್ಜ್ ಕೊಟ್ರೆ ಇದ್ರದ ಇಂಚಿಂಚು ಎಲ್ಲಾನು ಹೊರಗಡೆ ಬರುತ್ತೆ ಮೇಡಮ್. ಮುಂದಿನ ಹೇಳಿ ಸರ್, ಹೇಳಿ. ಅದೇ ಮೇಡಮ್, ಇದು ಪಾರದರ್ಶಕತೆ ಬಗ್ಗೆ ಅಲ್ಲಿ ಯಾರಿಗೂ ನಂಬಿಕೆನೇ ಇಲ್ಲ ಮೇಡಮ್. ಅದು ತನ್ನ ನಂಬಿಕೆಯನ್ನ ಕಳ್ಕೊಂಡಿರೋ ಸಂಸ್ಥೆ ಆಗಿದೆ. ಹಾಗಾಗಿ ಅಲ್ಲಿ ಎಲ್ಲಾ ನೇಮಕಾತಿಗಳನ್ನು ಕ್ಲೋಸ್ ಮಾಡಿ ಬೇರೆ ಸಂಸ್ಥೆಗೆ, KE ಅಂತ ಸಂಸ್ಥೆಗೆ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಓಕೆ ಸರ್, ಈ ತನಿಖೆಯಿಂದ ಈ ಎಲ್ಲಾ ಆರೋಪಗಳು ನಿಜ ಅಂತ ಸಾಬೀತಾದ್ರೆ ಓಕೆ. ಸಪೋಸ್ ಸಾಬೀತಾಗದೆ ಇಲ್ಲ, ಏನು ಅಕ್ರಮಗಳು ಅಥವಾ ಅನ್ಯಾಯ ನಡೆದೇ ಇಲ್ಲ ಅಂತಂದ್ರೆ ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳೋಕೆ ರೆಡಿ ಇದ್ದೀರಾ? ನಾವು ಮೇಡಮ್ ನಾವು ಹೇಳಿರೋ ತನಿಖಾ ಸಂಸ್ಥೆಗೆ ಇವ್ರು ಏನಾದ್ರು ಕೊಟ್ರೆ, ಅಲ್ಲಿ ಏನಾದ್ರು ಇದು ತಪ್ಪು ಅಂತ ಬಂದ್ರೆ ಡೆಫಿನೆಟ್ಲಿ ನಾವು ಕೇಳ್ತೀವಿ ಮೇಡಮ್, ಅದ್ರಲ್ಲೇನಿದೆ. ಬಟ್ ಇವರು KPSC ನಲ್ಲಿ ಆಂತರಿಕ ಸಮಿತಿ ಬೇಡ, ಸರ್ಕಾರ ರಚನೆ ಮಾಡಿದ್ದು ಬೇಡ, ರಿಟೈರ್ಡ್ ಜಡ್ಜ್ ಇರಬೇಕು, ಅದು ಸಂತೋಷ್ ಹೆಗ್ಡೆ ಇರಬೇಕು, ಇಲ್ಲಾಂದ್ರೆ CBI ಕೊಡ್ಲಿ ಮೇಡಮ್. ಡೆಫಿನೆಟ್ಲಿ ನಾವು ಒಪ್ಕೋತೀವಿ. ಯಾಕಂದ್ರೆ KPSCದು ಈಗ ಏನಿದಾರಲ್ಲ ಅಲ್ಲಿ ಅಧಿಕಾರಿಗಳು ಎಷ್ಟೋ ವರ್ಷಗಳಿಂದ ಕೆಲವೊಬ್ರು ಅಲ್ಲೇ ಇದ್ದಾರೆ, ಠಿಕಾಣಿ ಹೂಡಿದ್ದಾರೆ. ಅವ್ರಿಗೆಲ್ಲ ಗೊತ್ತು ಏನ್ ಮಾಡ್ಬೇಕಂತ. ಇವ್ರು ಸೆಕ್ರೆಟರಿ ಮತ್ತೆ ಕೆಲವೊಂದು ಹುದ್ದೆಯಲ್ಲಿರೋರು ಬರ್ತಾರೆ ಹೋಗ್ತಾರೆ. ಬಟ್ ಅಲ್ಲೇ ಇರೋ ಸಿಬ್ಬಂದಿಗೆ ದೇ ನೋ ಹೌ ಟು ಆಪರೇಟ್ ಎವ್ರಿಥಿಂಗ್ ಅಂತ. ಸೊ ಹಾಗಾಗಿ ನಮ್ಗೆ ರೀತಿಯಾಗಿರತ್ತೆ ಅಂದ್ರೆ ಸರ್ಕಾರಕ್ಕೆ ಇಂದಿಷ್ಟು ದಿನದ ಗಡುವು ಆ ರೀತಿ ಏನಾದ್ರೂ ಕೊಡುವ ನಿಮ್ದು ಯೋಚನೆಗಳಿದ್ಯಾ? ಈಗ ನಮ್ಮ ಅಧ್ಯಕ್ಷರಾದಂತ ಕಾಂತಕುಮಾರ್ ಅವರು ಅದ್ರ ಬಗ್ಗೆ ಎಲ್ಲ ರೂಪರೇಷೆ ಮಾಡ್ತಾ ಇದ್ದಾರೆ ಮೇಡಮ್. ಅವರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಒಂದು ನಂಬಿಕೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿದೆ. ಅದನ್ನ ಅವ್ರು ಮಾಡ್ತಾರೆ ಮೇಡಮ್.
ಅಲ್ಲ, ಅದ್ರ ಬಗ್ಗೆ ಏನಾದ್ರು ಗಡುವು ಹಾಕೊಂಡಿದ್ರೆ, ಅಂದ್ರೆ ಸರ್ಕಾರಕ್ಕೆ ಇಂತಿಷ್ಟು ದಿನಗಳ ಸಮಯಾವಕಾಶ ಅಂತ ಏನಾದ್ರು ಕೊಡೋದ್ರ ಬಗ್ಗೆ? ಈಗ ನಾವ್ ಆಕ್ಚುಲಿ ಇದು ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಿಟ್ಟಿದ್ದಾರೆ ಮೇಡಮ್. ಯಾಕಂದ್ರೆ ಕೋರ್ಟ್ ಡೈರೆಕ್ಷನ್ ಮಾಡಿತ್ತು, ವಿದೌಟ್ ದಿ ಪ್ರಿಯರ್ ನೋಟಿಸ್ ಟು ದಿ ಕೋರ್ಟ್ ಯು ಶುಡ್ ನಾಟ್ ಲೀವ್ ದ ರಿಸಲ್ಟ್ಸ್ ಪ್ರಿಟಿಷನರ್ಸ್ ಮತ್ತೆ ಅದರ್ ಕ್ಯಾಂಡಿಡೇಟ್ಸ್ ಬಿಡಂಗಿಲ್ಲ ಅಂತ ಕೋರ್ಟ್ ಹೇಳಿದ್ರು. ಇವರು ತರಾತುರಿಯಲ್ಲಿ ಬಿಟ್ಟಿದ್ದಾರೆ. ಬಿಟ್ಟ ಮೇಲೆ ಈಗ ಇದು ಬೆಳಕಿಗೆ ಬಂದಿರೋದು ಅದು ಸೀರಿಯಲ್ ಆಗಿ ಬಂದಿರೋದ್ರಿಂದ, ಬಟ್ ಇದ್ರ ಮೇಲೆ ಸಾಕಷ್ಟು ಕೇಸ್ ಇದೆ. ಸೊ ಹಾಗಾಗಿ ಈ ನೇಮಕಾತಿನ ಸರ್ಕಾರ ಬೇಗನೆ ಎಚ್ಚೆತ್ಕೊಂಡು ಇದನ್ನ ರದ್ದತಿ ಮಾಡಿ ಬೇಗ ಒಂದು UPSCಗೆ ಕೊಟ್ಟು ಇದನ್ನ ಮಾಡಿಸಿ ಮುಗಿಸಿದ್ರೆ ಒಳ್ಳೇದು ಮೇಡಮ್. ಓಕೆ ಕಾಂತಕುಮಾರ್ ಅವರೇ, ಕೊನೆಯದಾಗಿ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನೀವು ಯಾವ ರೀತಿ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಅಂದ್ರೆ ಸರ್ಕಾರಕ್ಕೆ ಗಡುವು ಏನಾದ್ರು ಹಾಕಿದೆ, ಇಂತಿಷ್ಟು ದಿನದಲ್ಲಿ ಮಾಡ್ಬೇಕು, ಅದ್ರ ಬಗ್ಗೆ ಏನಾದ್ರು ಗಡುವು ಏನಾದ್ರು ಹಾಕಿದ್ದೀರಾ? ಮೇಡಮ್ ಜಾಸ್ತಿ ಇದು ಈಗ ಟೈಮ್ ಅವಶ್ಯಕತೆನೇ ಇಲ್ಲ ಮೇಡಮ್ ಇದಕ್ಕೆ. ಇದು ಇಮಿಡಿಯೇಟ್ ಆಕ್ಷನ್ ತಗೊಬೇಕು ಅವ್ರು ಗವರ್ಮೆಂಟ್. ಇದು ಗಡುವು ಕೂಡ ಅಂತ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಸರ್ಕಾರ ಇದು ಎಲ್ಲಾ ವಿಚಾರ ಎಲ್ರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು. ಎಲ್ಲಾ ಆಸ್ಪಿರೆಂಟ್ಸ್ ಗೊತ್ತಿದೆ, ಇವತ್ತು ಜನಸಾಮಾನ್ಯರಿಗೆ ಗೊತ್ತಿದೆ, ಮತ್ತೆ KPSC ಗೊತ್ತಿದೆ, ಎಲ್ಲಾ ಮಿನಿಸ್ಟರ್ಸ್ MLA ಸರ್ಕಾರಕ್ಕೆ ಗೊತ್ತಿದೆ ಅಂತ ಅಂದ್ಮೇಲೆ ಇದು ಗಡುವು ಕೊಡೋಂತದ್ದು ಏನಿಲ್ಲ. ಅವರು ಈ ಕೂಡಲೇ ಅವ್ರು ಎಚ್ಚೆತ್ಕೊಂಡ್ರೆ, ಈಗ ಆಲ್ರೆಡಿ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಯಾವ ರೀತಿ ಹೋರಾಟ ಆಗಿದೆ ಅಂತ ಹೇಳಿ ತೋರಿಸಿದೀವಿ. 4 ಸತಿ ಹೋರಾಟ ಮಾಡಿದೀವಿ. ಮತ್ತೆ KPSC ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅಂದಾಗ KPSC ಮತ್ತೆ ತಿರ್ಗಾ ಅದು ಯಾವ ರೀತಿ ಹೋರಾಟ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ ಮೇಡಮ್. ಯಾವಾಗ ಮಾಡ್ತೀವಿ ಅಂತಾನು ಹೇಳಲ್ಲ. ನಾವೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಸರ್ಕಾರ ಅದ್ರೊಳಗಡೆ ಏನ್ ಹೋರಾಟ ಮಾಡ್ತೀವಿ ಅಂತ ಮಾಡ್ಬೇಕಂತ ಅನ್ಕೊಂಡಿದೀವಿ, ಅದ್ರೊಳಗಡೆ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಗೃಹ ಸಚಿವರು ಪರಮೇಶ್ವರ್ ಸರ್ ಬರೀ ಹೇಳೋ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಸ್ ಕೊಡೋದ್ರ ಮುಖಾಂತರ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವರು ಇನಿಷಿಯೇಟಿವ್ ತಗೊಂಡು ಅಟ್ಲೀಸ್ಟ್ ಸ್ಟೇಟ್ ಲೆವೆಲ್ಗೆ ಏನ್ ಮಾಡ್ಬೋದು, ಅವ್ರ ಲೆವೆಲ್ಗೆ ಏನ್ ಮಾಡ್ಬೋದು, ಯಾವ ಮೆಂಬರ್ಸ್ ಇರ್ಬೋದು, ಯಾವ ಮಧ್ಯವರ್ತಿಗಳು ಇರ್ಬೋದು, ಅವ್ರದ್ದು ಕಾಲ್ ಲಿಸ್ಟ್ ತಗೊಳ್ಳಿ, CDR ತಗ್ಸ್ಕೊಂಡ್ಲಿ, ಅವ್ರು ಕ್ರಾಸ್ ಚೆಕ್ ಮಾಡ್ಲಿ, ಎಲ್ಲಿ ಎಷ್ಟಿಷ್ಟು ಆಸ್ತಿ ಮಾಡಿದಾರೆ ಅದನ್ನ ತಗೊಂಡ್ಬಿಡ್ಲಿ, ತನಿಖೆ ಆಗ್ಲಿ, ಅವರು ಪ್ರಾಪರ್ ತನಿಖೆ ಆಗ್ಲಿ. ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ನೀವು ಸುಮ್ನೆ ಬರೀ ಸ್ಟೇಟ್ಮೆಂಟ್ಸ್ ಕೊಟ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ ಬರೀ ಅಸೆಂಬ್ಲಿಯಲ್ಲಿ ಮಾತಾಡಿ ಅದನ್ನ ಮಾಡೋಣ, ಅದ್ ರಿಫಾರ್ಮ್ ಮಾಡೋಣ, ಇದನ್ ಮಾಡೋಣ ಅಂತಲ್ಲ. ಏನ್ ಮಾಡ್ಬೇಕು, ಅಲ್ಲಿ ಇಂಪಾರ್ಟೆಂಟ್ಸ್ ಏನಿದೆ, ಪ್ರಾಬ್ಲಮ್ಸ್ ಏನು, ಅದಕ್ಕೆ ಅದು ಸೊಲ್ಯೂಷನ್ಸ್ ಏನು, ಏನ್ ಮಾಡ್ಬೋದು ಅಂದ್ರೆ ಇವರೆಲ್ಲಾ ಮಿನಿಸ್ಟರ್ಸ್ ಎಲ್ಲ ಸರ್ಕಾರ ಸುಮ್ನೆ ಇದೆ ಅಂತಂದ್ರೆ ಎಲ್ಲ ಸರ್ಕಾರದ ಇನ್ವಾಲ್ವ್ಮೆಂಟ್ ಏನಾದ್ರು ಇದೆಯಾ ಇಲ್ಲಿ? ಇಲ್ಲ ಅಂದ್ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಬೇಕು. ಅವರು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ಸಿಗ್ಬೇಕು. ಓಕೆ ಸರ್, ಇಷ್ಟೊತ್ತು ನಮ್ ಜೊತೆ ಜಾಯಿನ್ ಆಗಿ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.